ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಟ್ಟು ಗುಟ್ಟಾಗಿದ್ರೆ ಅದು ಸುಖದ ಸಂಸಾರ, ಗುಟ್ಟು ರಟ್ಟಾದ್ರೆ ಅದು ರಟ್ಟಿನ ಸಂಸಾರ. ನಿಮ್ ವಿಚಾರದಲ್ಲಿ ಮೂರನೇವರು ಯಾವತ್ತೂ ತಲೆ ಹಾಕ್ಬಾರ್ದು. ನಾನ್ ನಿಮ್ ಹತ್ರ ಮಾತ್ರ ಹೇಳಿದ್ದು. ನಾನು ಕೂಡ ನಿಮ್ ಸಂಸಾರದಲ್ಲಿ ಮೂರನೇ ಅವಳೆಮ್ಮ. ಅದು ನಿನ್ ಸ್ವಂತ ತಾಯಿಗೂ ಸೇರತ್ತೆ. ಯಾರಿಗೂ ನಿಮ್ ಗುಟ್ಟನ ರಟ್ಟು ಮಾಡಬಾರ್ದು. ನಾನ್ ಹೇಳಿದ ಅರ್ಥ ಆಯ್ತಾ ಗಂಗೆ? ಆಯ್ತು. ಗಂಡ ಹೆಂಡತಿ ಜಗಳ ಅಂದ್ರೆ ಪ್ರೀತಿ ಹುಟ್ಟೋ ತರ ಇರ್ಬೇಕು. ಕೋಪ ಮಾಡ್ಕೊಂಡು ಮಾತು ನಿದ್ದೆ ಊಟ ಬಿಡೋ ರೀತಿಲಲ್ಲ. ಸರಿ, ನೀವಿಬ್ರು ಈಗ ಮಲ್ಕೊಳ್ಳಿ. ಗಂಗೆ, ನೀನ್ ಬೆಳಗ್ಗೆ ಬೇಗ ಎಳದೇನು ಬೇಡ, ಆರಾಮಾಗಿ ಎದ್ದೇಳು. ಆಯ್ತು ಅತ್ತೆ. ಆಮೇಲೆ ಅದ್ನು ಅಪಾರ್ಥ ಮಾಡ್ಕೋಬೇಡ. ಅತ್ತೆ ತುಂಬಾ ಸ್ಟ್ರಿಕ್ಟು, ಬೇಗ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕ್ತಾಳೆ ಅಂತ ಅನ್ಕೋಬೇಡ. ಸರಿ, ಗುಡ್ ನೈಟ್. ಗುಡ್ ನೈಟ್ ಪಾ. ಥ್ಯಾಂಕ್ಸ್ ಅಮ್ಮನ ಹತ್ರ ಬೇರೆ ವಿಚಾರ ಹೇಳಿ ಮ್ಯಾನೇಜ್ ಮಾಡಿದ್ದಕ್ಕೆ. ಟೈಮ್ ಆಯಿತು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಆ ಭಗವಂತ ನನ್ ಮಗಳಿಗೆ ಎಲ್ಲ ಕೊಟ್ಟ, ಒಳ್ಳೆ ಮನೆಗ್ ಸೇರಿಸ್ದ, ಚಿನ್ನದಂತ ಗಂಡನ್ ಕೊಟ್ಟ. ಆದ್ರೆ ಆರೋಗ್ಯ ಮಾತ್ರ ಕಿತ್ಕೊಂಡ್ಬಿಟ್ಟ. ವತ್ಸಲ, ದೇವ್ರೇ ಹಾಗೆ. ಕೆಲವರಿಗೆ ಆರೋಗ್ಯನ ಕೊಡ್ತಾನೆ, ಕಷ್ಟಗಳ ಜೊತೆ ಬದುಕು ಅಂತ ಬಿಡ್ತಾನೆ. ಕೆಲವರಿಗೆ ಹಣ ಆಸ್ತಿ ಶ್ರೀಮಂತಿಕೆ ಕೊಡ್ತಾನೆ, ಆರೋಗ್ಯನ ಕಿತ್ಕೊಂಡ್ಬಿಡ್ತಾನೆ. ಕೆಲವರಿಗೆ ಸುಖವಾದ ಸಂಸಾರ ಕೊಡ್ತಾನೆ, ನೆಮ್ಮದಿನ ಕಿತ್ಕೊಂಡ್ಬಿಡ್ತಾನೆ. ಯಾಕೆ ಹೇಳು? ನಾವ್ ಯಾವತ್ತೂ ಅವನ್ನ ಮರಿಬಾರ್ದು ಅಂತ. ಹೌದು ಸೊಸ್ಯಮ್ಮ, ಮನುಷ್ಯ ಕೊನೆಯವರೆಗೂ ಒಂದಲ್ಲ ಒಂದು ಸಮಸ್ಯೆ ಜೊತೆ ಹೋರಾಡ್ತಾನೇ ಇರಬೇಕಾಗತ್ತೆ. ಅಪ್ಪ ಅಮ್ಮ, ಅಲ್ಲಿ ಗಂಗೆ ಬಗ್ಗೆ ನೀವೇನೋ ಮಾತಾಡ್ತಾ ಇದ್ರಿ. ಏನ್ ಮಾತಾಡ್ತಾ ಇದ್ರಿ ಅಂತ ಕೇಳಿದ್ದಕ್ಕೆ ಮನೆಗೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ಏನದು? ನಿಮ್ಮನ್ನೇ ಕೇಳ್ತಾ ಇರೋದು. ಏನದು? ಅಜಯ್, ಹೇಳು ಅಜಯ್. ಅಂಕಲ್, ನಾನು ಗೌರಿಯವ್ರ ಜೊತೆ ಮಾತಾಡಬೇಕಿತ್ತು. ಅದೇನ್ ವಿಷಯ? ನನ್ನ ಹತ್ರನೇ ಹೇಳಪ್ಪ. ಇಲ್ಲ ಅಂಕಲ್, ಪ್ಲೀಸ್ ಗೌರಿಯವ್ರಿಗೆ ಫೋನ್ ಕೊಡಿ, ನಾನು ಅವ್ರ ಜೊತೆನೇ ಮಾತಾಡಬೇಕು. ಗೌರಿ, ಅಜಯ್ ನಿನ್ನ ಹತ್ರ ಮಾತಾಡ್ಬೇಕಂತೆ. ನಂಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಇಲ್ಲ. ಅದೇನು ಅಂತ ಕೇಳಿ. ಅಪ್ಪ, ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಯಾರು ಫೋರ್ಸ್ ಮಾಡಬೇಡಿ. ಪದೇ ಪದೇ ಮನೆ ಹತ್ರ ಬರೋದು, ಕಾಲ್ ಮಾಡೋದು, ಇದ್ಯಾವುದನ್ನು ಮಾಡೋದು ಬೇಡ ಅಂತ ಹೇಳಿ. ಅಜಯ್, ನಿನಗೆ ಕೇಳಿಸ್ತು ಅಂತ ಭಾವಿಸ್ತೀನಿ. ನೋಡು, ಯಾವತ್ತೂ ಬಾಂಧವ್ಯ ಬಲವಾಗಿರ್ಬೇಕೆ ಹೊರತು ಬಲವಂತವಾಗಿರಬಾರ್ದು. ಹೇಳಿದ್ದು ನಿನಗೆ ಅರ್ಥ ಆಯ್ತು ಅಂತ ಅಂದ್ಕೋತೀನಿ. ಮತ್ತೆ ಫೋನ್ ಮಾಡಬೇಡ. ಇಲ್ಲ, ನಾನು ಗೌರಿಯವ್ರ ಜೊತೆ ಮಾತಾಡಲೇಬೇಕು. ಏನು ಮಾಡಲಿ, ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಫೇಸ್ ಟು ಫೇಸ್ ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತಾ? ಹಾಂ, ನಿಂತ್ಕೊಳ್ಳೆ. ಅಜಯ್ ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಏನಕ್ಕೆ ಅವನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅವನ್ ವಿಷಯ ಏನಾದ್ರೂ ನಮ್ಮ ಹತ್ರ ಮುಚ್ಚಿಟ್ಟಿದ್ಯಾ?
ವತ್ಸಲ ಏನಿನ್ ಮಾತನಾಡ್ತಾ? ರೀ, ಗೌರಿಗೆ ಅಜಯ್ ಬಗ್ಗೆ ಏನೋ ವಿಷಯ ಗೊತ್ತಾಗಿ ಈ ಮದ್ವೆ ಮುರ್ಕೊಂಡಿರ್ಬೋದು. ಅದನ್ನ ನಮ್ಮ ಹತ್ರ ಹೇಳಕ್ಕಾಗ್ದೆ ಒದ್ದಾಡ್ತಿದ್ದಾಳೇನೋ ಅನ್ಸುತ್ತೆ. ಗೌರಿ, ಆ ರೀತಿ ಏನಾದ್ರೂ ಆಗಿ ನಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದ್ರೆ ಹೇಳೆ. ನಿನ್ನೆ ಕೇಳ್ತಿರೋದು ಕಣೆ, ಹೇಳು. ರೀ, ಇವಳು ನನ್ ಮಾತುಗಂತೂ ಬೆಲೆ ಕೊಡಲ್ಲ. ವಿಷಯ ಏನು ಅಂತ ನೀವಾದ್ರೂ ತಿಳ್ಕೊಂಡು ಹೇಳಿ. ಆಯ್ತು, ಒಂದ್ ನಿಮಿಷ ಕೇಳ್ತೀನಿ. ಗೌರಿ, ನಿಮ್ಮಮ್ಮ ಹೇಳ್ತಿರೋ ಹಾಗೆ ಏನಾದ್ರೂ ಇದೆಯಮ್ಮ? ಹಾಗೆಲ್ಲ ಏನೂ ಇಲ್ಲ ಅಪ್ಪ. ಏ, ನಿಂತ್ಕೊಳ್ಳೆ ಗೌರಿ. ಅವಳ ಮನ್ಸಲ್ಲಿ ಏನಿದೆ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಅವಳು ನೆಮ್ಮದಿಯಾಗಿರಲ್ಲ, ನಮ್ಮನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ಎಲ್ರೂ ಒಂದೇ ತರ ಆಡ್ತೀರಾ. ಈ ಚಪಾತಿ, ರೊಟ್ಟಿ, ತಿಂಡಿಗಳಿರೋ ದಿನ ಇಡೀ ದಿನ ಇದ್ರಲ್ಲೇ ಕಳೆದು ಹೋಗುತ್ತೆ. ಬೇರೆ ಯಾವ ಕೆಲ್ಸಗಳು ಆಗಲ್ಲ. ಅದಕ್ಕೆ ಬೆಸ್ಟ್ ಏನ್ ಐಡಿಯಾ ಗೊತ್ತಾ ಅತ್ಗೆ? ಪಲಾವು, ಚಿತ್ರಾನ್ನ, ಟೊಮೆಟೊ ಬಾತು, ವಾಂಗಿ ಬಾತು, ಪುಳಿಯೋಗರೆ ಇಂಥದನ್ನ ಮಾಡಿಟ್ಬಿಟ್ರೆ ತಿಂಡಿನೂ ಬೇಗ ಮುಗಿಯುತ್ತೆ, ಬೇರೆ ಕೆಲ್ಸಗಳನ್ನು ಮಾಡ್ಕೋಬಹುದು. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ರೈಸ್ ಐಟಮ್ ತಿಂತಾ ಇದ್ರೆ ಹೊಟ್ಟೆ ಬೆಳೆಯತ್ತೆ ಅಷ್ಟೇ. ಬಾಮ್ಮ. ಓಹೋ ಹೋ 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 ಹೋ, ಮನೆ ಬೆಳಗೋಕೆ ಅಂತ ಬಂದಿರೋ ಸೊಸೆ ಸೂರ್ಯ ಬೆಳಗಿ ನೆತ್ತಿ ಮೇಲೆ ಬಂದ ಮೇಲೆ ಎದ್ದು ಬರ್ತಿದ್ದಾಳೆ. ಇದೇನಮ್ಮ ಗಂಗಾ ಹೆಣ್ಮಕ್ಳ ಲಕ್ಷಣ? ಶಕುಂತಲಾ, ನಾನೇ ಗಂಗೆಗೆ ಬೆಳಗ್ಗೆ ಬೇಗ ಏಳೋದ್ ಬೇಡ, ರೆಸ್ಟ್ ಮಾಡು ಅಂತ ಹೇಳಿದ್ದೆ. ಗೊತ್ತಿಲ್ದೆ ಏನೇನೋ ಸುಮ್ನೆ ಮಾತಾಡ್ಬೇಡ. ಹೌದಾ ಅತ್ಗೆ? ನೋಡ್ದ್ಯಮ್ಮ ಗಂಗಾ, ನಿನಗೆಂಥ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ ಅಂತ. ನೀನ್ ಪುಣ್ಯ ಮಾಡಿದ್ದೆ ಬಿಡು ಇಂಥ ಅತ್ತೆನ್ ಪಡೆಯೋಕೆ. ಶಕುಂತಲಾ, ನಾನು ಪುಣ್ಯ ಮಾಡಿದ್ದೀನಿ. ನನ್ ಮಗ ನನಗೆ ಒಳ್ಳೆ ಸೊಸೆನೆ ಹುಡ್ಕೊಟ್ಟಿದ್ದಾನೆ. ಅಯ್ಯೋ ಅತ್ಗೆ, ಈಗ್ಲೇ ಸೊಸೆನ ಬಿಟ್ಕೊಡಲ್ಲ ಅಂತ ಇದಿರಲ್ಲ. ಸ್ವಲ್ಪ ದಿನದವರೆಗೂ ಯಾರು ಹೇಗೆ ಅಂತಾನೆ ಹೇಳಕ್ ಬರಲ್ಲ. ಮೊದ್ಲು ಎಲ್ಲ ಚೆನ್ನಾಗೇ ಇರುತ್ತೆ. ಈ ಪ್ರೀತಿ ಗೀತಿ ಇದೆಲ್ಲ ಇದೆಯಲ್ಲ, ಮದ್ವೆ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಎಲ್ಲ ಬದ್ಲಾಗ್ಬಿಡತ್ತೆ.